ಇನ್ನು ಮಕರ ರಾಶಿಗೆ 2ನೇ ಸ್ಥಾನದಲ್ಲಿ ಕಡೇ ಹಂತದಲ್ಲಿದ್ದಾರೆ, ಯಾವುದು ಸಾಡೆ ಸಾತಿ ಅಂತ ಕರಿತೀವಿ. ಆ ಸಾಡೆ ಸಾತಿಯ ಕಡೆ ಹಂತದಲ್ಲಿ ಇದ್ದಾಗ ಮಕರ ರಾಶಿಯವರಿಗೆ 4ನೇ ಮನೆಯಲ್ಲಿ ಗುರು ಇದ್ದ. ಇನ್ನು ಮುಂದೆ ಅವರಿಗೆ ಈ ವರ್ಷ ಅಂದರೆ 2023 ಶೋಭಕೃತನಾಮ ಸಂವತ್ಸರದಲ್ಲಿ ಯಾವ ರೀತಿ ಫಲ ಇತ್ತು ಅಂತಂದರೆ ಮಧ್ಯಮ, ಒಂದು 60 ಭಾಗ ಒಳ್ಳೆಯ ಫಲಗಳು ನಿರೀಕ್ಷೆ ಮಾಡ್ಬೋದಾಗಿತ್ತು. ಆದರೆ ಇನ್ನು ಮುಂದೆ ಒಂದು 75 ಭಾಗದಷ್ಟು ಒಳ್ಳೆಯ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡ್ಬೋದು. ಯಾಕೆ ಅಂದರೆ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಮಕರ ರಾಶಿಯವರಿಗೆ ಪಂಚಮದಲ್ಲಿ ಗುರುವಿನ ಒಂದು ಯೋಗ ಬರೋದರಿಂದ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲ ಅಂತ ಹೇಳ್ಬೋದು. ಮತ್ತು ವಾಹನವನ್ನು ಖರೀದಿ ಮಾಡುವಂತಹ, 4ನೇ ಸ್ಥಾನದಲ್ಲಿ ಒಂದು ಗೃಹವನ್ನು ಬದಲಾವಣೆ ಮಾಡುವಂತಹ, ಮತ್ತು ಕೆಲಸ ಕಾರ್ಯದಲ್ಲಿ ಉತ್ತಮವಾಗಿರುವಂತಹ ಒಂದು ಬದಲಾವಣೆಯನ್ನು ಕೊಡುವಂತಹ ಒಂದು ಯೋಗ ಅನ್ನುವಂಥದ್ದು. ಎಷ್ಟೇ ಸಮಸ್ಯೆಗಳಿದ್ದರೂ, ಈ ಸಾಡೆ ಸಾತಿನ ಸಮಸ್ಯೆ ತುಂಬ ಇದ್ದರೂ ಕೂಡ ಅದೆಲ್ಲದಕ್ಕೆ ಉಪಶಮನ ಆಗುವಂಥ ರೀತಿಯಲ್ಲಿ ಗುರುವಿನ ಒಂದು ಸಂಚಾರ ಅನ್ನೋಂಥದ್ದು ಬರಲಿದೆ. ಹಾಗಾಗಿ ಗುರು ಅನುಗ್ರಹವನ್ನು ಮಾಡ್ತಾನೆ. ಈ ಮಕರ ರಾಶಿಯವರಿಗೆ ಕುಟುಂಬದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ, ಕೆಲಸದಲ್ಲಿ ಬದಲಾವಣೆ ಸಿಗುತ್ತೆ, ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶುಭ ಫಲಗಳನ್ನು ನಿರೀಕ್ಷಣೆಯನ್ನು ಮಾಡಬಹುದಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.